ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊಟ್ಟ ಬಳಿಕ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ನಡೆ. ಏನ್ ಮಾಡಬಹುದು, ಏನು ಎತ್ತ ಅಂತೇಳಿ. ಯಾಕಂತಂದ್ರೆ ಈಗ ಕೋರಮಂಗಲ ಕಚೇರಿಯಿಂದ ತೋಟದ ಮನೆಗೆ ರಾಮಲಿಂಗಾರೆಡ್ಡಿ ಅವರು ಹೋಗಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ತೋಟದ ಮನೆಗೆ ತೆರಳಿದ್ದಾರೆ ರಾಮಲಿಂಗಾರೆಡ್ಡಿ ಅಂತ ಗೊತ್ತಾಗ್ತಾ ಇದೆ. ಕುಟುಂಬದವರೊಂದಿಗೆ ಚರ್ಚೆ ನಡೆಸೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಮುಂದಾಗಿದ್ದಾರೆ. ಅತ್ತ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರು ಬರ್ತಾ ಇದ್ದಂತೆ ಅವರನ್ನ ಭೇಟಿ ಮಾಡಬಹುದಾದಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಬಿಕಾಸ್ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸೊ ಅಲ್ಲಿಗೆ ಸುರ್ಜೇವಾಲಾ ಅವರ ಪ್ರಯತ್ನ, BK ಹರಿಪ್ರಸಾದ್ ಅವರ ಪ್ರಯತ್ನ, CM DK ಶಿವಕುಮಾರ್ ಅವರ ಪ್ರಯತ್ನ ಇದೆಲ್ಲವೂ ಕೂಡ ಇಲ್ಲಿ ಫಲ ಕೊಟ್ಟಿಲ್ಲ. ಬಟ್ ಅವರ ಮನವೊಲಿಕೆಗೆ ಮಣಿತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಸ್ವತಃ ಈಗ ರಾಹುಲ್ ಗಾಂಧಿ ಅವರು ಏನಾದರೂ ಹೇಳಿದ್ರೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದರೂ ಹೇಳಿದ್ರೆ ಭೇಟಿಯಾದಂಥ ಸಂದರ್ಭದಲ್ಲಿ ಅದಕ್ಕೆ ಓಕೆ ಅಂತಾರಾ ಇಲ್ವಾ ಏನು, ಅಥವಾ ಅವ್ರು ಪಟ್ಟು ಹಿಡಿದಿರೋ ಪ್ರಕಾರವಾಗಿ ಖಾತೆ ಅದ್ಲು ಬದಲು ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಸಾಕಷ್ಟು ಸಂಚಲನ ಮೂಡಿಸ್ತಾ ಇರೋದು ರಾಜೀನಾಮೆ ಕೊಟ್ಟ ಬಳಿಕ ಒಂದು ಕಡೆ ಕೋರಮಂಗಲ ಕಚೇರಿಯಿಂದ ತೋಟದ ಮನೆಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ಅವರನ್ನು ಭೇಟಿ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅಲ್ಲಿಗೆ ಈಗ ಏನು ಮಾಡಬಹುದು? ಅವರ ನಡೆನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಏನು ನಿರೀಕ್ಷೆ ಮಾಡ್ಬೋದು ದುರ್ಗೇಶ್? ಎಸ್ ಪ್ರಭು, DK ಶಿವಕುಮಾರ್ ಅವರ ಸಂಪುಟ ರಚನೆಯಾಗಿ ಇನ್ನು 24 ಗಂಟೆಗಳು ಕೂಡ ಕಳೆದಿಲ್ಲ. ಅದರಲ್ಲೂ DK ಶಿವಕುಮಾರ್ ಅವರ ಸಂಪುಟದಿಂದ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕನ್ನುವಂತಹ ಪಟ್ಟಣ ಹಿಡಿದಿದ್ರು. ಹೀಗಾಗಿ ಅವರಿಗೆ ಕೊಟ್ಟಿರುವಂತದ್ದು ಜಲಸಂಪನ್ಮೂಲ ಖಾತೆ. ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಮಲಿಂಗಾರೆಡ್ಡಿ ಅವರು ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ನಾನು ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಮತ್ತು ಹೈಕಮಾಂಡ್ ಮೇಲೆ ಅಸಮಾಧಾನ ಇಲ್ಲ, ನನಗೆ ಬೇಕಾಗಿದ್ದಂತಹ ಖಾತೆಯನ್ನ ಕೊಟ್ಟಿಲ್ಲ. ಬೆಂಗಳೂರು ನಗರದ ನಿವಾಸಿಯಾಗಿರೋದು ಮತ್ತೆ ಬೆಂಗಳೂರಿನಲ್ಲಿ 8 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಹೀಗಾಗಿ ನನಗೆ ಬೆಂಗಳೂರು ಅಭಿವೃದ್ಧಿಗೆ ಒಂದಿಷ್ಟು ಸಹಕಾರ ಆಗ್ತಿತ್ತು. ಬೆಂಗಳೂರು ಅಭಿವೃದ್ಧಿಯನ್ನು ಮಾಡೋದಕ್ಕೆ ನನಗೆ ಅವಕಾಶ ಸಿಗ್ತಿತ್ತು. ಆದರೆ ದಿಢೀರಾಗಿ ನನಗೆ ಬೆಂಗಳೂರು ಬಿಟ್ಟು ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ರಾಜೀನಾಮೆ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ರಾಜ್ಯ ಸಹ ಉಸ್ತುವಾರಿಯಾಗಿರುವಂತಹ ಅಭಿಷೇಕ್ ದತ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಜೊತೆಗೆ ಸುರ್ಜೇವಾಲಾ ಜೊತೆಗೂ ಕೂಡ ಮಾತುಕತೆ ನಡೆಸೋದಕ್ಕೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ರಾಮಲಿಂಗಾರೆಡ್ಡಿ ಜೊತೆಗೆ ಮಾತುಕತೆಗೆ ಸುರ್ಜೇವಾಲಾ ಮಾಡಿದ್ರು. ಆದರೆ ಸುರ್ಜೇವಾಲಾ ಅವರ ಮಾತನ್ನ ಕೂಡ ರಾಮಲಿಂಗಾರೆಡ್ಡಿ ಅವರು ತಳ್ಳಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಕೊಟ್ಟಿರುವಂತಹ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ಳಲ್ಲ, ನನಗೆ ಬೇಕಾಗಿರುವಂತದ್ದು ಬೆಂಗಳೂರು ಅಭಿವೃದ್ಧಿ ಖಾತೆ. ನೀವು ಬೇರೆಯವರಿಗೆ ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ರು ಕೂಡ ಅವರು ಕೆಲಸವನ್ನು ಮಾಡಿ, ನನಗೆ ಯಾವುದೇ ಖಾತೆ ಬೇಡ, ನಾನು ಶಾಸಕನಾಗಿ ಸಕ್ರಿಯನಾಗಿ ಪಕ್ಷದಲ್ಲೇ ಮುಂದುವರಿತೇನೆ, ಯಾವುದೇ ರೀತಿಯಂತಹ ಪಕ್ಷ ವಿರೋಧ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಮಾತನ್ನು ಹೇಳಿದರು. ಇದೀಗ ರಾಮಲಿಂಗಾರೆಡ್ಡಿ ಅವರು ಕೋರಮಂಗಲದಿಂದ ಅವರ ಕಚೇರಿಯಿಂದ ಅವರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ತೋಟದ ಮನೆಗೆ ತೆರಳಿದ್ದಾರೆ. ಕುಟುಂಬದವರ ಜೊತೆಗೂ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಬೇಕಾಗಿದೆ. ಸೌಮ್ಯ ರೆಡ್ಡಿ ಅದರನ್ನು ಕೂಡ ಶಾಂತಿನಗರದಿಂದ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿ, ಅವರನ್ನು ಜೊತೆಗೂ ಕೂಡ ಮಾತುಕತೆ ನಡೆಸಿ ಕುಟುಂಬದವರ ಜೊತೆಗೆ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರಗಳನ್ನು ತಿಳಿಸ್ತೀನಿ. ಮತ್ತೆ ಹೈಕಮಾಂಡ್ ನಾಯಕರು ಮತ್ತೆ DK ಶಿವಕುಮಾರ್ ಅವರು ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ರಾಜ್ಯಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆಗಮಿಸುತ್ತಿದ್ದಾರೆ. ರಾಜ್ಯಸಭೆಯ ನಾಮಪತ್ರ ಸಲ್ಲಿಕೆ ಇರುವುದರಿಂದ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಿದ್ದಾರೆ. ಇದೇ ಒಂದು ಶುಭ ಸಮಯ ಅನ್ನುವ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಈಗ ಅಸಮಾಧಾನವನ್ನು ಸ್ಫೋಟಗೊಳಿಸಿದ್ದಾರೆ. ರಾಜೀನಾಮೆ ಕೊಡುವ ಮೂಲಕ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನ ಮೊದಲ ವಿಕೆಟ್ ಪತನ ಆಗಿದೆ. ಈ ಒಂದು ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಕೆ ಯಾವ ರೀತಿ
ಕಸರತ್ತನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮನವೊಲಿಸಿ ಬೆಂಗಳೂರು ಖಾತೆಯನ್ನು ಅವರಿಗೆ ಕೊಡ್ತಾರೆ ಅಥವಾ ಜಲಸಂಪನ್ಮೂಲ ಖಾತೆಯನ್ನ ಮುಂದುವರಿಸಿಕೊಂಡು ಹೋಗಿ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಅವಕಾಶ ಮಾಡಿಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತಾ ಇದೆ. ಜೊತೆಗೆ ಕಾರ್ಯಕರ್ತರು ಸಾಕಷ್ಟು ಅಸಮಾಧಾನ ಆಕ್ರೋಶಗೊಳಗಾಗ್ತಿದ್ದಾರೆ. ಏನು ಕೋರಮಂಗಲ ಬಿಟಿಎಂ ಲೇಔಟ್ ವ್ಯಾಪ್ತಿಯಲ್ಲಿರುವಂತಹ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಈಗಾಗಲೇ ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಒಂದು ಸಹಿ ಸಂಗ್ರಹ ಮಾಡುವ ಮೂಲಕ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಬೇಕು, ಇಲ್ಲವಾದ್ರೆ ನಾವು ರಾಜೀನಾಮೆ ನೀಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಿರುವಂತದ್ದು. ಪ್ರಭು,